ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನು. ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲ್ಮಟ್ಟಿ ಆರ್ಎಸ್ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ವಾಯವ್ಯ ಪದವೀಧರ ಮತಕ್ಷೇತ್ರದ ಚುನಾವಣೆ ಶಾಂತಿಯುತವಾಗಿ ನಡೆಯಿತು ಎಂದು ತಾಲೂಕು ದಂಡಾಧಿಕಾರಿಗಳು ಮಾಹಿತಿ ನೀಡಿದರು. ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಆರ್ಎಸ್ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ವಾಯವ್ಯ ಪದವೀಧರ ಮತಕ್ಷೇತ್ರದ ಚುನಾವಣೆ ಶಾಂತಿಯುತವಾಗಿ ನಡೆಯಿತು ಹಾಗೂ ಚುನಾವಣಾ ಜವಾಬ್ದಾರಿಯನ್ನು ತಾಲೂಕು ದಂಡಾಧಿಕಾರಿ ಎಸ್ಬಿ ಕೂಡಲ್ಗೆ ವಹಿಸಿದ್ದರು ಹಾಗೂ ಕಂದಾಯ ನಿರೀಕ್ಷಕರಾದ ವಿಬಿ ಅಂಬಿಗೇರ್ ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳಾದ ಎಆರ್ ಘಂಟಿ ಹಾಗೂ ರಫೀಕ್ ಬಡೇಘರ್, ಲೋಕೇಶ್ ಕುಪ್ಪುಸ್ತ್ ಹಾಗೂ ನಿಡಗುಂದಿ ಸಮುದಾಯ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು ಪ್ರತಿಯೊಬ್ಬ ಮತದಾರರನ್ನು ಕೋವಿಡ್ ಪರೀಕ್ಷೆ ಮಾಡಿ ಮಾಸ್ಕ್ ನೀಡಿ ಮತದಾರರನ್ನ ಕಳುಹಿಸುತ್ತಿದ್ರು. ಇವರೊಂದಿಗೆ ಆಶಾ ಕಾರ್ಯಕರ್ತೆಯರು ನೆರವಾದರು. ಮತದಾನ ಪ್ರಾರಂಭದಿಂದ ನಿಡಗುಂದಿ ಪೊಲೀಸ್ ಠಾಣೆಯ ಪಿಎಸ್ಐ ಕೆಬಿ ವಾಲಿಕಾರ್ ಮತ್ತು ಸಿಬ್ಬಂದಿಗಳು ಮತದಾನ ಮುಗಿಯುವವರೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಿದ್ದರು. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಕಾರ್ಯನಿರ್ವಹಿಸಿದ್ರು. ಚುನಾವಣಾ ಸಿಬ್ಬಂದಿಗೆ ತೊಂದರೆಯಾಗದಂತೆ ಬಿಡಿ ಛಲವಾದಿ ಶಿಕ್ಷಕರು ಎಂಬಿ ಭಜಂತ್ರಿ, ಗ್ರಾಮ ಸಹಾಯಕರಾದ ಬಸವರಾಜ್ ಹೇರ್ಕಲ್, ಮುದಕಪ್ಪ ವಾಲಿಕಾರ್, ರಮೇಶ್ ತಳವಾರ್, ಮೌಲಾಸಾಬ್ ವಾಲಿಕಾರ್ ಇವರೆಲ್ಲರೂ ಸೇರಿ ಮತದಾನ ಮುಗಿಯುವವರೆಗೆ ತಮ್ಮ ಜವಾಬ್ದಾರಿಯನ್ನ ನಿರ್ವಹಿಸಿದ್ರು. ಶಿಕ್ಷಕರ ಹಾಗೂ ಪದವೀಧರರ ಕ್ಷೇತ್ರಗಳಲ್ಲಿ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಜಯಬೇರಿ ಬಾರಿಸಲಿದ್ದಾರೆ ಎಂದು ಅಥಣಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಲಕ್ಷ್ಮಣ್ ಸವದಿ ವಿಶ್ವಾಸ ವ್ಯಕ್ತಪಡಿಸಿದರು. ಅಥಣಿ ಪಟ್ಟಣದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಲಕ್ಷ್ಮಣ್ ಸವದಿ ಅವರು, ಮತದಾರರಿಗೆ ಭಾರತೀಯ ಜನತಾ ಪಾರ್ಟಿಯಿಂದ ವಿನಂತಿ ಮಾಡಲಾಗಿದೆ. ವಿನಂತಿ ಮೇರೆಗೆ ಮತದಾರರು ಬಿಜೆಪಿಗೆ ಹೆಚ್ಚಿನ ಮತ ನೀಡುತ್ತಿದ್ದಾರೆ. ಇದರಿಂದ ಬಿಜೆಪಿ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ. ವಾಮ ಮಾರ್ಗದಿಂದ ಕಾಂಗ್ರೆಸ್ ಚುನಾವಣೆ ನಡೆಸುತ್ತಿದ್ದಾರೆ, ಹಣ ನೀಡುತ್ತಿದ್ದಾರೆ, ಮತದಾರರಿಗೆ ಆಮಿಷ ಒಡ್ಡುತ್ತಿದ್ದಾರೆ. ಉದಾಹರಣೆಗೆ ಎಂಬಂತೆ ವಿಜಯಪುರದಲ್ಲಿ ಚುನಾವಣಾ ಆಯೋಗದ ಅಧಿಕಾರಿಗಳು ಅಪಾರ ಪ್ರಮಾಣದ ಹಣವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಒಂದು ಮತಕ್ಕೆ 10,000 ರೂಪಾಯಿಯನ್ನ ಕಾಂಗ್ರೆಸ್ ಮುಖಂಡರು ನೀಡುತ್ತಿದ್ದಾರೆ ಎಂದು ಸವದಿ ಆರೋಪಿಸಿದ್ರು. ಚುನಾವಣೆ ಮುಂದಕ್ಕೆ ಹಾಕಿ ಸಚಿವ ಉಮೇಶ್ ಕತ್ತಿ ಹೇಳಿಕೆ ವಿಚಾರ. ಕಾಂಗ್ರೆಸ್ ಅಭ್ಯರ್ಥಿಗಳು ಮತದಾರರಿಗೆ ಅಪಾರ ಪ್ರಮಾಣದ ಹಣವನ್ನು ಹಂಚಿಕೆ ಮಾಡುತ್ತಿದ್ದಾರೆ. ಇದರಿಂದಾಗಿ ಸಚಿವ ಉಮೇಶ್ ಕತ್ತಿ ಅವರು ಚುನಾವಣೆಯನ್ನ ಮುಂದಕ್ಕೆ ಹಾಕಿ ಎಂಬ ಹೇಳಿಕೆ ಅರ್ಥವಿದೆ ಎಂದು ಲಕ್ಷ್ಮಣ್ ಸವದಿ ಸಮರ್ಥನೆ ಮಾಡಿಕೊಂಡರು. ಕೈ ಅಭ್ಯರ್ಥಿ ಸುನಿಲ್ ಸಂಕ್ ಶ್ರೀಗಳ ಮಠಕ್ಕೆ ಬಂದು ಪ್ರಮಾಣ ಮಾಡುವ ಸವದಿ ಅವರಿಗೆ ಆಹ್ವಾನ ವಿಚಾರ. ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಸಂಕ್ ಅವರು ನನ್ನನ್ನ ನೇರವಾಗಿ ಭೇಟಿಯಾಗಿಲ್ಲ, ಒಬ್ಬರ ಫೋನ್ ಕರೆಯಿಂದ ಮಾತನಾಡಿದ್ದಾರೆ. ಸುನಿಲ್ ಸಂಕ್ ಮನೆಯಲ್ಲಿ ಸತ್ಯ ಹರಿಶ್ಚಂದ್ರ ಬಾಡಿಗೆ ಇದ್ದ ರೀತಿಯಲ್ಲಿ ಮಾತನಾಡುತ್ತಾರೆ. ಸಮಯ ಸಂದರ್ಭ ಬಂದಾಗ ನಾನು ಉತ್ತರ ನೀಡುತ್ತೇನೆ ಎಂದು ಸವದಿ ಖಾರವಾಗಿಯೇ ಪ್ರತಿಕ್ರಿಯೆ ನೀಡಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಪುನರ್ರಚನೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ನಿರ್ಧಾರ. ಯಾವಾಗ ಬೇಕೋ ಆವಾಗ ಸಚಿವ ಸಂಪುಟ ವಿಸ್ತರಣೆ ಪುನರ್ರಚನೆ ಆಗಬಹುದು ಎಂದು ತಿಳಿಸಿದ್ರು. ನನಗೆ ಸಚಿವ ಸ್ಥಾನ ನೀಡುವುದು ಬಿಡುವುದು ವರಿಷ್ಠರಿಗೆ ಬಿಟ್ಟಿರುವ ವಿಚಾರ. ನಾನು ಯಾವುದೇ ಸ್ಥಾನವನ್ನ ಕೇಳಿ ಪಡೆದುಕೊಂಡಿಲ್ಲ ಎಂದು ಹೇಳಿದ್ರು. ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಹಾಗೂ ಗೃಹ ಮಂತ್ರಿ ಸ್ಥಾನ ಖಾಲಿ ಇಲ್ಲ ಎಂದು ಪ್ರತಿಕ್ರಿಯೆ ನೀಡಿದ್ರು. ಉಮೇಶ್ ಕತ್ತಿ ಅವರು ಹೇಳಿರ್ತಕ್ಕಂಥದ್ರಲ್ಲಿ ಅರ್ಥ ಇದೆ. ನಿನ್ನೆ ಅಧಿಕೃತವಾಗಿ ಹಣ ಸಿಕ್ಕಿರೋದು ಮತ್ತು ಅದರಲ್ಲಿ ಮಹಾರಾಷ್ಟ್ರದ ಪಾಸಿಂಗ್, ಅದು ನಿಪ್ಪಾಣಿ ಚಿಕ್ಕೋಡಿ ಭಾಗದಲ್ಲಿರ್ತಕ್ಕಂಥ ವಾಯ್ಕು ಮತ್ತು ಚಿಕ್ಕೋಡಿಯಲ್ಲಿರ್ತಕ್ಕಂಥದ್ದೇ ಜನ ಅವರ ಮಾಡೆಲ್ ಬ್ಯಾಲೆಟ್ ಪೇಪರ್ಗಳನ್ನು ಕೂಡ ಸಿಕ್ಕಿರ್ತಕ್ಕಂಥದ್ದು, ಅವರ ಗುರುತಿನ ಚೀಟಿಗಳು ಸಿಕ್ಕಿರ್ತಕ್ಕಂಥದ್ದು, ದಾಖಲೆಗಳೆಲ್ಲವೂ ಕೂಡ ಇವತ್ತು ಸಾಬೀತಾಗಿದೆ. ಆ ದಾಖಲೆ ಸಾಬೀತಾಗಿರೋದ್ರಿಂದ ಉಮೇಶ್ ಕತ್ತಿ ಅವರು ಹೇಳಿದ್ರಲ್ಲಿ ಅರ್ಥ ಇದೆ. ಈ ಚುನಾವಣೆ ಮುಂದೂಡಿ ಮತ್ತೆ ಚುನಾವಣೆ ನಡೆಸಬೇಕು ಅಂತಕ್ಕಂಥದ್ದು ಒಂದು ವಿನಂತಿಯನ್ನು ಅವ್ರು ಮಾಡಿದ್ದಾರೆ. ಅದೇ ಈಗಾಗಲೇ ಚುನಾವಣೆ ಶುರುವಾಗಿದೆ. ನಮಗೆಲ್ಲರಿಗೂ ಆತ್ಮೀಯ ಇದೆ. ಈ 3 ಜಿಲ್ಲೆಯಲ್ಲಿರ್ತಕ್ಕಂಥ ಶಿಕ್ಷಕರು, ಪ್ರಜ್ಞಾವಂತರು ಮತ್ತು ಈ ಸಮಾಜವನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಖಂಡಿತವಾಗಿಯೂ ಅವ್ರ ಮೇಲೆ ನಮಗೆ ಭರವಸೆ ಇದೆ ಮತ್ತು ನಂಬಿಕೆ ಇದೆ. ಯಾರೂ ಕೂಡ ವಾಮ ಮಾರ್ಗಕ್ಕೆ ಹೋಗೋದಿಲ್ಲ, ಅಂಥ ಆಮಿಷಗಳಿಗೆ ಅವ್ರು ಯಾರೂ ಕೂಡ ಬಗ್ಗಲ್ಲ. ಅವರು ನಮಗೆ ಮತಗಳನ್ನು ಕೊಡ್ತಾರೆ ಅಂತಕ್ಕಂಥ ಅತ್ಯಂತ ಅವ್ರ ಮೇಲೆ ಗೌರವ ಇದೆ. ಅವರು ನಮಗೆ ಗೌರವವನ್ನು ಕೊಡುವಂಥ ಕೆಲಸ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ. ಬೆಳಗಾವಿಯ ಶಿವಬಸವನಗರದ ಭಾರತೀಯ ಗಾಯನ ಸಮಾಜದ ಸಭಾಭವನದಲ್ಲಿ ಸಂಗೀತ ಶಿವಾನುಭವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಕಾರಂಜಿ ಮಠದ ಗುರುಸಿದ್ಧ ಮಹಾಸ್ವಾಮೀಜಿಗಳು ಮಾತನಾಡಿ, ಪೂಜ್ಯ ಪುಟ್ಟರಾಜ ಗವಾಯಿಗಳ ಆತ್ಮ ಪರಮಾತ್ಮನ ಸ್ವರೂಪದಲ್ಲಿದೆ ಎಂದು ನುಡಿದರು.
ಪೂಜ್ಯ ಪುಟ್ಟರಾಜ ಗವಾಯಿಗಳ ಆತ್ಮ ಪರಮಾತ್ಮನ ಸ್ವರೂಪದಲ್ಲಿದೆ. ಕಾರಂಜಿ ಮಠದ ಶ್ರೀಗಳು. ಬೆಳಗಾವಿಯಲ್ಲಿ ಸಂಗೀತಕ್ಕೆ ದೊಡ್ಡ ಪರಂಪರೆ ಇದೆ. ಅಂತಹ ಪರಂಪರೆಯೊಂದನ್ನ ಇಲ್ಲಿ ಬೆಳೆಸುತ್ತಿರುವುದು ಸಂತೋಷದ ಸಂಗತಿ. ಭಾರತದಲ್ಲಿ ಅನುಭಾವಿಗಳು ಕಟ್ಟಿಕೊಟ್ಟ ದೈವಿಕ ಸಂಗೀತವು ಮಾನವನ ಅಂತರಂಗವನ್ನ ಬದಲಿಸುತ್ತದೆ. ಅವನನ್ನು ದೈವತ್ವಕ್ಕೇರಿಸುವ ಶಕ್ತಿ ಸಂಗೀತಕ್ಕೆ ಮಾತ್ರವಿದೆ ಎಂದು ಸಂಸದೆ ಮಂಗಳ ಅಂಗಡಿ ಅವರು ಡಾಕ್ಟರ್ ಪಂ ಪುಟ್ಟರಾಜ್ ಸೇವಾ ಸಮಿತಿ ಮಹಾನಗರ ಪಾಲಿಕೆ ಘಟಕ ಬೆಳಗಾವಿ ಇವರು ಮಂಗಳವಾರ 14ರಂದು ಬೆಳಗಾವಿಯ ಶಿವಬಸವನಗರದ ಭಾರತೀಯ ಗಾಯನ ಸಮಾಜದ ಸಭಾಭವನದಲ್ಲಿ ಆಯೋಜಿಸಿದ್ದ ಸಂಗೀತ ಶಿವಾನುಭವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು. ಪಂಡಿತ್ ಪುಟ್ಟರಾಜ್ ಗವಾಯಿಗಳವರ ಸ್ಮರಣೆಯೊಂದು ಸಂಗೀತಗಾರರಿಗೆ ದಿವ್ಯ ಮಂತ್ರ. ಸಂಗೀತವಿದ್ದಲ್ಲಿ ಪೂಜ್ಯ ಪುಟ್ಟರಾಜ ಗವಾಯಿಗಳ ಆತ್ಮ ಪರಮಾತ್ಮನ ಸ್ವರೂಪದಲ್ಲಿರುತ್ತದೆ. ಪುಟ್ಟರಾಜ ಗವಾಯಿಗಳು ಹಾನಗಲ್ಲ ಕುಮಾರಸ್ವಾಮಿಗಳವರ ಮಾನಸ ಪುತ್ರರು. ಸಾವಿರಾರು ಸಂಗೀತಗಾರರನ್ನ ತಯಾರು ಮಾಡಿದ ಅವರು ಪರಂಪರೆ ನಾಡಿನಾದ್ಯಂತ ಬೆಳೆದು ನಿಂತಿದೆ. ಅವರ ವೀರೇಶ್ವರ ಪುಣ್ಯಾಶ್ರಮವು ಸಾವಿರಾರು ಅಂಧ ಕಲಾವಿದರಿಗೆ ಬದುಕು ಕೊಟ್ಟ ನೆಲೆಯಾಗಿದೆ. ಅಂತಹ ಮಹಾತ್ಮರ ಸ್ಮರಣೆಯಿಂದ ಬೆಳಗಾವಿ ನಗರವು ಪಾವನವಾಗಿದೆ ಎಂದು ಪರಮಪೂಜ್ಯ ಕಾರಂಜಿ ಮಠದ ಗುರುಸಿದ್ಧ ಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ್ರು. ಸಂಗೀತ ಎನ್ನುವುದು ನಿಸರ್ಗದ ಭಾಷೆಯಾಗಿದೆ. ಜಗದ ಸಕಲ ಜೀವಿಗಳಿಗೆ ಸಂಗೀತದೊಂದಿಗೆ ಒಂದಿಲ್ಲೊಂದು ರೀತಿಯಲ್ಲಿ ನಂಟಿದೆ. ಸಂಗೀತ ಮತ್ತು ಅನುಭವ ಈ ಎರಡೂ ಸಂಗತಿಗಳು ಆಧ್ಯಾತ್ಮವನ್ನ ಎತ್ತರಕ್ಕೊಯ್ಯುತ್ತವೆ ಎಂದು ಗಂದಿಗ್ವಾಡದ ಮೃತ್ಯುಂಜಯ ಸ್ವಾಮೀಜಿಗಳು ಹಿರೇಮಠ ಅವರು ತಮ್ಮ ಉಪನ್ಯಾಸದಲ್ಲಿ ಅಭಿಪ್ರಾಯಪಟ್ಟರು. ಸಂಗೀತ ಶಿವಾನುಭವದಲ್ಲಿ ಡಾಕ್ಟರ್ ರೋಹಿಣಿ ಗಂಗಾಧರ್ ಮತ್ತು ಭಾರತೀಯ ಗಾಯನ ಸಮಾಜದ ಮಕ್ಕಳು ವಚನ ಗಾಯನವನ್ನ ನಡೆಸಿಕೊಟ್ರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಸೇವಾ ಸಮಿತಿ ಬೆಳಗಾವಿ ನಗರದ ಸಂಚಾಲಕರಾದ ಗಿರಿಜಾ ಮುಳಗುಂದ್ ವಹಿಸಿದ್ದರು. ಡಾಕ್ಟರ್ ಪಂಡಿತ್ ಪುಟ್ಟರಾಜ ಸೇವಾ ಸಮಿತಿಯ ರಾಜ್ಯ ಕಾರ್ಯದರ್ಶಿಗಳಾದ ಪ್ರೊಫೆಸರ್ ಮಂಜುಶ್ರೀ ಹಾವನ್ನವರ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಆಶಾ ಯಮಕನ್ಮರಡಿ ಕಾರ್ಯಕ್ರಮ ನಿರೂಪಿಸಿದ್ರು. ಡಾಕ್ಟರ್ ಹೇಮಾವತಿ ಸೋನೊಳ್ಳಿ ವಂದಿಸಿದ್ರು. ಇದೇ ಸಂದರ್ಭದಲ್ಲಿ ಹಲವು ಗಣ್ಯರನ್ನ ಸನ್ಮಾನಿಸಲಾಯಿತು. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಮೌಲ್ಯಮಾಪನ ಕುಲ ಸಚಿವರಾದ ಪ್ರೊಫೆಸರ್ ಶಿವಾನಂದ್ ಗೋರ್ನಾಳೆ, ಪ್ರೊಫೆಸರ್ ಎಸ್.ಎಂ. ಗಂಗಾಧರಯ್ಯ, ಎಂ.ವೈ. ಮೆಣಸಿನಕಾಯಿ, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರು ಸುರೇಶ್ ಹಂಜಿ, ಮಹಾನಗರ ಪಾಲಿಕೆಯ ಸದಸ್ಯರಾದ ರೇಖಾ ಹೂಗಾರ್, ಅಖಿಲ ಭಾರತ ವೀರಶೈವ ಮಹಾಸಭಾದ ಬೆಳಗಾವಿ ಅಧ್ಯಕ್ಷರಾದ ರತ್ನಪ್ರಭಾ ಬೆಲ್ಲದ್, ಲಿಂಗಾಯತ ಮಹಿಳಾ ಸಮಾಜದ ಸಂಸ್ಥಾಪಕ ಶೈಲಜಾ ಭಿಂಗೆ ಉಪಸ್ಥಿತರಿದ್ದರು. ಅವರ ಕಾರ್ಯಕ್ರಮ ಆಗ್ತದಂದ್ರೆ ಇದನ್ನ ನಾನು ತಪ್ಪಿಸಬಾರದು. ಯಾಕಂದ್ರೆ ನಾನು ತಪ್ಪಿಸಿದ ಕಾರ್ಯಕ್ರಮ ಹಾನಗಲ್ಲ ಕುಮಾರಸ್ವಾಮಿ ಅವಮಾನ ಮಾಡಿದಾಗೆ ತಿಳ್ಕೊಂಡು ಈ ಕಾರ್ಯಕ್ರಮವನ್ನ ಮನಸಾರಿ ಒಪ್ಪಿಕೊಂಡು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿದೆ. ಇಲ್ಲಿಯವರೆಗೆ ಸಂಗೀತದ ಮಹತ್ವವನ್ನು ಕುರಿತು ಬಹಳ ಚೆನ್ನಾಗಿ ಮುತ್ತಂಜಿ ಸ್ವಾಮಿಗಳು ನಿಮ್ಗೆಲ್ಲ ಹೇಳಿದರು. ನಿಮ್ಗೆಲ್ಲ ಗೊತ್ತಿದೆ ಸಂಗೀತದ ಮಹತ್ವ. ಅಕ್ಬರ್ನ ರಾಜ ದರ್ಬಾರದಲ್ಲಿ ತಾನ್ಸೇನ್ ಇದ್ದ. ಅವಾಗ ತಾನ್ಸೇನ್ ಅಕ್ಬರ್ ಮಹಾರಾಜ್ ಕೇಳ್ತಾನೆ, ಏನಪ್ಪ ಸಂಗೀತದ ಬಗ್ಗೆ ಹೇಳ್ತೀನಿ, ನೀನು ಸಂಗೀತ ಹಾಡಿದ್ರೆ ಮಳೆ ಬರುತ್ತೆ ಅಂತ ಕೇಳಿದ. ಅವಾಗ ಹೇಳಿದ್ರು ತಾನ್ಸೇನ್ ಅವರು, ಮಹಾರಾಜ ನೀವು ಪರೀಕ್ಷಿಸಬಹುದು ಅಂತ ಹೇಳ್ಬೋದು. ಆವಾಗ ತಾನ್ಸೇನ್ ತಂಗಿನಾಗಿ ಸಂಗೀತ ಹಾಡಿದ್ರೆ ಗುಡುಗು ಸಹಿತವಾಗಿ ದೊಡ್ಡ ಮಳೆ ಆಯ್ತು ಅನ್ನೋದನ್ನ ಆ ಸಮಯದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇವತ್ತು ನೀವೆಲ್ಲ ಕೇಳಿ ಹಾಸ್ಪಿಟಲ್, ದೊಡ್ಡ ಹಾಸ್ಪಿಟಲ್ಗೆ ಹೋಗ್ಬೋದು. ನೀವು ಬಹಳ ಲೈಟ್ ಆಗಿ ಹಚ್ಚಿರ್ತಾರೆ. ಇವತ್ತು ವಿಜ್ಞಾನ ಕೂಡ ಹೇಳ್ತಾ ಇದೆ, ಸಂಗೀತ ಕೇಳೋದ್ರಿಂದ ಅನೇಕ ರೋಗ ರುಜಿನಗಳು ಕೂಡ ದೂರ ಆಗ್ತವೆ ಅಂತ. ಯಾಕಂದ್ರೆ ಮುಖ್ಯವಾಗಿ ರೋಗ ರುಜಿನ ಬರೋದಕ್ಕೆ ಮನಸ್ಸು ಒಂದು ಕಾರಣ ಇರ್ತದೆ. ಮನುಷ್ಯರು ನೆಮ್ಮದಿಯಾಗಿದ್ದರೆ ಬುದ್ಧಿ ನೆಮ್ಮದಿ ಆಗಿರ್ತಾ ಇದೆ, ಆಮೇಲೆ ಹೃದಯ ನೆಮ್ಮದಿ ಆಗಿರ್ತಾ ಇದೆ. ಅದಕ್ಕಾಗಿ ಸಂಗೀತದ ಮಹತ್ವ ಬಹಳ ಇದೆ. ಇವತ್ತು ಈ ಸಂಗೀತಕ್ಕೆ ಬೆಳೆಯಬೇಕು ಅಂದರೆ ಬೇಸಿಗೆಯ ಕಾಲದಲ್ಲಿ ರೈತಾಪಿ ವರ್ಗದವರಿಗೆ ಅನುಕೂಲವಾಗಲಿ ಎಂಬ ದೃಷ್ಟಿಯಿಂದ ಕೃಷ್ಣಾ ನದಿಯಿಂದ ಕಾಲುವೆಗೆ ನೀರು ಹರಿಸುವಂತೆ ಅಧಿಕಾರಿಗಳನ್ನು ಕೇಳಿಕೊಂಡಾಗ ಅತ್ಯಂತ ಮುತುವರ್ಜಿ ವಹಿಸಿ ಬೇಸಿಗೆಯ ಕಾಲದಲ್ಲಿ 3 ಬಾರಿ ಕಾಲುವೆಗೆ ನೀರು ಬಿಟ್ಟ ನೀರಾವರಿ ಇಲಾಖೆ ಅಧಿಕಾರಿ ಪ್ರವೀಣ್ ಹುಣಸಿಕಟ್ಟಿಯವರನ್ನು ರೈತರ ಪರವಾಗಿ ಅಭಿನಂದಿಸುತ್ತೇನೆ ಎಂದು ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ವಿಧಾನ ಪರಿಷತ್ ಸದಸ್ಯ ಲಕ್ಷ್ಮಣ್ ಸವದಿ ಹೇಳಿದರು. ಸನ್ 2022-23ನೇ ಸಾಲಿನ ಮುಂಗಾರು ಹಂಗಾಮಿಗೆ ಕಾಲುವೆಗೆ ನೀರು ಹರಿಸುವ ಯೋಜನೆಗೆ ಮಾಜಿ ಡಿಸಿಎಂ ಹಾಗೂ ವಿಧಾನ ಪರಿಷತ್ ಸದಸ್ಯ
ಲಕ್ಷ್ಮಣ್ ಸವದಿ ಅವರಿಂದ ಚಾಲನೆ. ಬೇಸಿಗೆಯ ಕಾಲದಲ್ಲಿ ರೈತಾಪಿ ವರ್ಗದವರಿಗೆ ಅನುಕೂಲವಾಗಲಿ ಎಂಬ ದೃಷ್ಟಿಯಿಂದ ಕೃಷ್ಣಾ ನದಿಯಿಂದ ಕಾಲುವೆಗೆ ನೀರು ಹರಿಸುವಂತೆ ಅಧಿಕಾರಿಗಳನ್ನ ಕೇಳಿಕೊಂಡಾಗ ಅತ್ಯಂತ ಮುತುವರ್ಜಿ ವಹಿಸಿ ಬೇಸಿಗೆಯ ಕಾಲದಲ್ಲಿ 3 ಬಾರಿ ಕಾಲುವೆಗೆ ನೀರು ಬಿಟ್ಟ ನೀರಾವರಿ ಇಲಾಖೆ ಅಧಿಕಾರಿ ಪ್ರವೀಣ್ ಹುಣಶಿಕಟ್ಟಿ ಅವರನ್ನ ರೈತರ ಪರವಾಗಿ ಅಭಿನಂದಿಸುತ್ತೇನೆ ಎಂದು ಮಾಜಿ ಉಪಮುಖ್ಯಮಂತ್ರಿಗಳು ಮತ್ತು ವಿಧಾನ ಪರಿಷತ್ ಸದಸ್ಯ ಲಕ್ಷ್ಮಣ್ ಸವದಿ ಹೇಳಿದರು. ಅವರು ಮಂಗಳವಾರದಂದು ಸನ್ 2022-23ನೇ ಸಾಲಿನ ಮುಂಗಾರು ಹಂಗಾಮಿಗೆ ಕಾಲುವೆಗೆ ನೀರು ಹರಿಸುವ ಯೋಜನೆಗೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು. ಮಳೆಗಾಲದಲ್ಲಿ ಕೃಷ್ಣಾ ನದಿ ತುಂಬಿ ಹರಿಯುತ್ತಿರುವ ಸಂದರ್ಭದಲ್ಲಿ ಕಾಲುವೆಗಳಿಗೆ ನೀರು ಹರಿಸಬೇಕೆಂಬ ಸರ್ಕಾರದ ಸುತ್ತೋಲೆ ಇದೆ. ಆದರೆ ಕೃಷ್ಣಾ ನದಿಯಲ್ಲಿ ಬೇಸಿಗೆ ಕಾಲದಲ್ಲಿ ಸಾಕಷ್ಟು ನೀರು ಇದೆ, ಕಾಲುವೆಗೆ ನೀರು ಬಿಟ್ಟರೆ ತೊಂದರೆ ಇಲ್ಲ ಎಂದು ಹಿರಿಯ ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಟ್ಟ ಪರಿಣಾಮ ಬೇಸಿಗೆಯಲ್ಲಿ ಪೂರ್ವ ಭಾಗದ ರೈತರಿಗೆ ಅನುಕೂಲವಾಗಿದೆ. ಇದಕ್ಕೆ ಅಭಿಯಂತರ ಪ್ರವೀಣ್ ಹುಣಶಿಕಟ್ಟಿಯವರ ಪರಿಶ್ರಮವೇ ಕಾರಣ ಎಂದು ಲಕ್ಷ್ಮಣ್ ಸವದಿ ಅವರನ್ನ ಸನ್ಮಾನಿಸಿ ಮಾತನಾಡಿದರು. ಮಂಗಳವಾರದಂದು ಕೃಷ್ಣಾ ನದಿಯಿಂದ ಕಾಲುವೆಗೆ ನೀರು ಬಿಡುವುದಕ್ಕೆ ಚಾಲನೆ ನೀಡಲಾಗಿದ್ದು 6 ಕ್ಯೂಸೆಕ್ ನೀರು ಹಳ್ಯಾಳ್, ಕರಿಮಸೂತಿ, ತುಂಗಳ್, ಸಾವಳಗಿ ಏತ ನೀರಾವರಿ ಯೋಜನೆಗಳಿಂದ ಅಥಣಿ ಮತ್ತು ಜಮಖಂಡಿ ತಾಲೂಕಿನ ಸುಮಾರು 50,000 ಹೆಕ್ಟೇರ್ ಭೂಪ್ರದೇಶಕ್ಕೆ ನೀರು ಹರಿಬಿಡಲಾಗಿದೆ. 1 ವಾರದೊಳಗಾಗಿ 78 ಕಿಲೋಮೀಟರ್ LMDಗೆ ನೀರು ತಲುಪಿಸುವ ವ್ಯವಸ್ಥೆ ಮಾಡಲಾಗುವುದು. ನಾನು ಕೂಡ 4-5 ದಿನ ಕೆನಾಲ್ ಡ್ಯೂಟಿ ಮಾಡುತ್ತೇನೆ ಎಂದು ಲಕ್ಷ್ಮಣ್ ಸವದಿ ಹೇಳಿದ್ದಾರೆ. ಸಣ್ಣ ನೀರಾವರಿ ಇಲಾಖೆಯಿಂದ 2 ಯೋಜನೆಗಳನ್ನು ಮಂಜೂರು ಮಾಡಿಸಿಕೊಂಡು ಬಂದಿದ್ದೇನೆ. 600 ಎಕರೆಗೆ ನೀರು ಪೂರೈಸುವ ಯೋಜನೆ ಮುಗಿಯುವ ಹಂತಕ್ಕೆ ಬಂದಿದೆ. ಅದನ್ನು ಶೀಘ್ರದಲ್ಲೇ ಉದ್ಘಾಟನೆ ಮಾಡಲಾಗುವುದು ಎಂದರು. 130 ಕೋಟಿ ರೂಪಾಯಿ ವೆಚ್ಚದ ಝುಂಜರ್ವಾಡ್ ಮುಂದೆ ಲಿಫ್ಟ್ ಇರಿಗೇಷನ್ ಮಾಡಿ ಯಲ್ಲಮ್ಮನವಾಡಿ ಕೆರೆಗೆ ನೀರು ಬಿಟ್ಟು ಅಲ್ಲಿಂದ ಐಗಳಿ, ಬಾಡ್ಗಿ ಗ್ರಾಮಗಳ ರೈತರ ಜಮೀನುಗಳಿಗೆ ನೀರು ಪೂರೈಸುವ ಯೋಜನೆ ಮಾಡಲಾಗುವುದು ಎಂದರು. ಈ ವೇಳೆ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಅವರಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅಭಿಯಂತರ ಪ್ರವೀಣ್ ಹುಣಶಿಕಟ್ಟಿ ಅವರು ರೈತರಿಗೆ ಅನುಕೂಲವಾಗಲಿ ಎಂಬ ದೃಷ್ಟಿಯಿಂದ ಕಾಲುವೆಗೆ ನೀರು ಬಿಟ್ಟಿದ್ದು ಕೊನೆಯ ತುದಿಯವರೆಗೆ ನೀರು ತಲುಪುವವರೆಗೆ ರೈತರು ಕಾಲುವೆಗಳನ್ನು ಒಡೆಯಬಾರದು ಎಂದು ರೈತರಲ್ಲಿ ಮನವಿ ಮಾಡಿಕೊಂಡರು. ನೀರಾವರಿ ಇಲಾಖೆಯ ಇಂಜಿನಿಯರ್ ಪ್ರವೀಣ್ ಹುಣಶಿಕಟ್ಟಿ ಬೆಳಿಗ್ಗೆ ಕೃಷ್ಣಾ ನದಿಗೆ ಪೂಜೆ ಸಲ್ಲಿಸುವ ಮೂಲಕ ಬಾಗಿನ ಅರ್ಪಿಸಿದ್ರು. ಈ ವೇಳೆ ಗುತ್ತಿಗೆದಾರರಾದ ವಿಕ್ರಮ್ ಭೋಸಲೆ, ಗಣಪತಿ ಎಎಂ, ಮುಖಂಡರಾದ ಶಾಂತಿನಾಥ್ ನಂದೇಶ್ವರ್, ಮಹಾದೇವ್ ಮಡಿವಾಳ್, ಪುಷ್ಪಕ್ ಪಾಟೀಲ್, ಶ್ರೀಶೈಲ್ ನಾಯಿಕ್, ಶೇಖರ್ ನೇಮಗೌಡರ್, ಮುದುಕಪ್ಪ ಶೇಗುನ್ಶಿ, ಎಸ್ಆರ್ ಗುಳಪ್ಪನವರ್, ಪುಷ್ಪಕ್ ಪಾಟೀಲ್, ಮುತ್ತನ್ನ ಕಾತ್ರಾಳೆ, ಸುಶೀಲ್ ಪತ್ತಾರ್, ಮಹಾಂತೇಶ್ ಠಕ್ಕನ್ನವರ್, ಕುಮಾರಗೌಡ ಪಾಟೀಲ್, ಸುರೇಶ್ ವಾಡೇದ್, ಕುಮಾರ್ ಪಡ್ಸಲ್ಗಿ, ಸಂಗಪ್ಪ ಮಾಯನಟ್ಟಿ, ಹನುಮಂತ ನಾಯಿಕ್, ಜಗದೀಶ್ ಮರೆಗುದ್ದಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸರಿ ಇದೆ, ನೀರು ಬಿಡುವುದರಿಂದ ರೈತರಿಗೆ ಅನುಕೂಲ ಆಗ್ತದೆ. ಮೇಲಧಿಕಾರಿಗಳಿಗೆ ಏನಂದ್ರೆ ಬರೀ ಕಾನೂನು ಪುಸ್ತಕ ನೋಡ್ತಾರೆ, ಅದರ ನಿಜ ಸ್ಥಿತಿ ಯಾರಿಗೆ ಗೊತ್ತಿರ್ತದೆ? ಸ್ಥಳೀಯವಾಗಿರ್ತಕ್ಕಂಥ ಅಧಿಕಾರಿಗಳಿಗೆ ಮಾತ್ರ ಅದು ಗೊತ್ತಿರ್ತಕ್ಕಂಥದ್ದು. ಹಂಗೆ ಪ್ರವೀಣ್ ಹುಣಶಿಕಟ್ಟಿ ಅವರು 2-3 ಸರಿ ನೀರು ಬಿಡ್ಲಿಕ್ಕೆ ಕಾರಣ ಏನಂತಂದರೆ ಅವರ ಒಂದು ಪರಿಶ್ರಮ ಮತ್ತು ಎಲ್ಲರ ವಿಶ್ವಾಸವನ್ನು ತಗೊಂಡು ಕೆಲಸ ಮಾಡಿದ್ದಕ್ಕೆ ಇವತ್ತು ಬೇಸಿಗೆ ಕಾಲದೊಳಗೆ ನಾವು ಪೂರ್ವ ಭಾಗಕ್ಕೆ ಹೋದ್ರೆ ಈ ಹೊಳಿ ದಂಡಿಗೆ ಹೆಂಗೆ ಹೆಸರದ ಆ ಥರದ ಒಂದು ಹಸಿರು ಕಾಣಲಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಇವತ್ತು ಆ ಲಿಫ್ಟ್ ಇರಿಗೇಷನಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ಇರ್ಬೋದು, ಅಧಿಕಾರಿಗಳಿರ್ಬೋದು, ಅವರೆಲ್ಲರಿಗೂ ಕೂಡ ನಾನು ರೈತರ ಪರವಾಗಿ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಸಿದ್ದಯ್ಯ ಹಿರೇಮಠ್, ಸತ್ಯಂ ನ್ಯೂಸ್, ಕಾಗವಾಡ್. ಕಳಪೆ ಕಾಮಗಾರಿ ವಿರುದ್ಧ ಸ್ಥಳೀಯರ ಆರೋಪ ಕೇಳಿ ಬರುತ್ತಿದ್ದು, ಕುಂಭಕರ್ಣ ನಿಧಿಯಲ್ಲಿರುವ ಅಧಿಕಾರಿಗಳು ಗುತ್ತಿಗೆದಾರರ ವಿರುದ್ಧ ಹಿಡಿಶಾಪ ಹಾಕುತ್ತಿರುವ ವಿದ್ಯಾರ್ಥಿಗಳು. ಇದು ಎಲ್ಲಿ ಅಂತೀರಾ? ಈ ವರದಿ ನೋಡಿ. ಮುಗಳಖೋಡ್ ಪಟ್ಟಣದಲ್ಲಿ ವಿವಿಧ ಇಲಾಖೆಗಳಿಂದ ನಡೆಯುತ್ತಿರುವ ಹಲವಾರು ಕಾಮಗಾರಿಗಳು ಕಳಪೆ ಮಟ್ಟದಲ್ಲಿ ನಡೆಯುತ್ತಿವೆ ಎಂದು ಸಾರ್ವಜನಿಕ ಆರೋಪದ ನಡುವೆಯೂ ಕಾಮಗಾರಿಗಳು ಸರಾಗವಾಗಿ ನಡೆಯುತ್ತಲೇ ಇವೆ. ಸಂಬಂಧಪಟ್ಟ ಇಲಾಖೆಯ ಮೇಲಧಿಕಾರಿಗಳು ಕುಂಭಕರ್ಣನ ನಿದ್ರೆಯಿಂದ ಎಚ್ಚೆತ್ತುಕೊಳ್ಳುತ್ತಲೇ ಇಲ್ಲ. ಸರ್ಕಾರಿ ಅದರಲ್ಲೂ ಸಾರ್ವಜನಿಕ ಹಣ ಈ ರೀತಿ ಪೋಲಾಗುತ್ತಿರುವುದನ್ನು ನೋಡಿಯೂ ನೋಡದಂತೆ ಜಾಣ ಕುರುಡರಾಗಿದ್ದಾರೆ. ಈ ಹಿಂದೆ ಹಲವಾರು ಕಳಪೆ ಕಾಮಗಾರಿಗಳು ಲೆಕ್ಕವಿಲ್ಲದಷ್ಟು ನಡೆದು ಹೋಗಿವೆ. ಈ ಕುರಿತು ಸಾರ್ವಜನಿಕ ಅಹವಾಲುಗಳು ಎಷ್ಟೇ ಇದ್ದರೂ ಕೂಡ ಸಾರ್ವಜನಿಕ ಹಿತಾಸಕ್ತಿಯನ್ನ ಲೆಕ್ಕಿಸದ ಅಧಿಕಾರಿ ವರ್ಗ ಗುತ್ತಿಗೆದಾರರನ್ನ ಬಚಾವ್ ಮಾಡುವಲ್ಲಿಯೇ ನಿರತರಾಗುತ್ತಿದ್ದಾರೆ. ಇದರಿಂದ ಸ್ಪಷ್ಟವಾಗಿ ಕಂಡುಬರುವ ಸಂಗತಿ ಏನೆಂದರೆ ಕಾಮಗಾರಿಗಳಲ್ಲಿ ಕಮಿಷನ್ ದಂಧೆ ವ್ಯಾಪಕವಾಗಿ ನಡೆಯುತ್ತಿದೆ ಎನ್ನುವುದು ಸಾರ್ವಜನಿಕ ಆರೋಪವಾಗಿದೆ.
ಸದ್ಯ ಲೋಕೋಪಯೋಗಿ ಇಲಾಖೆಯಿಂದ ಪಟ್ಟಣದ ವಾರ್ಡ್ ಸಂಖ್ಯೆ 16ರಲ್ಲಿ ದಾಸರ ತೋಟದಿಂದ ಶ್ರೀ ಹನುಮಾನ್ ದೇವಸ್ಥಾನದವರೆಗೆ ನಡೆಯುತ್ತಿರುವ ರಸ್ತೆ ಡಾಂಬರೀಕರಣ ಕಾಮಗಾರಿಯು ತುಂಬಾ ಕಳಪೆ ಮಟ್ಟದಲ್ಲಿ ನಡೆಯುತ್ತಿದ್ದು, ಈ ಕಾಮಗಾರಿಯ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸರಿಯಾಗಿ ಮುರುಮ್ ಹಾಕಿಲ್ಲ, ಸರಿಯಾಗಿ ನೀರುಣಿಸಿಲ್ಲ ಮತ್ತು ಮೆಟ್ಲಿಂಗ್ ಮಾಡಿಲ್ಲ. ಇದರಿಂದ ರಸ್ತೆ ಈವಾಗಲೇ ಕೈಯಿಂದ ಕೆದಕಿದರೆ ಸಾಕು ಕಡಿ ಕಿತ್ತು ಬರುತ್ತಿದೆ. ಸುಮಾರು 40 ವರ್ಷಗಳ ನಂತರ ಮಂಜೂರಾಗಿರುವ ರಸ್ತೆ ಕಾಮಗಾರಿಯ ಬಗ್ಗೆ ಸ್ಥಳೀಯ ಸಾರ್ವಜನಿಕರು ತುಂಬಾ ಒಳ್ಳೆ ರಸ್ತೆಯ ಪರಿಕಲ್ಪನೆಯನ್ನ ಇಟ್ಟುಕೊಂಡಿದ್ರು. ಆದ್ರೆ ಅವರ ಆಸೆಗೆ ತಣ್ಣೀರು ಎರಚಿದಂತಾಗುತ್ತಿದೆ. ದಾಸರ ತೋಟ, ಮುಧೋಳು ತೋಟ, ಎರಡತ್ತಿ ತೋಟ, ಗದ್ದಿಗೆ ತೋಟ, ಬಾಳೋಜಿ ತೋಟ, ಹೊಸಪೇಟೆ ತೋಟ, ಜಂಬಗಿ ತೋಟ ಹಾಗೂ ಮಾಳದಿ ತೋಟ ಸೇರಿದಂತೆ ಈ ಎಲ್ಲ ತೋಟಗಳಿಂದ ಪ್ರತಿನಿತ್ಯ ಪ್ರಾಥಮಿಕ, ಪ್ರೌಢ ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಸುಮಾರು 8 ಕಿಲೋಮೀಟರ್ ವರೆಗೆ ಸೈಕಲ್ ಹಾಗೂ ನಡೆದುಕೊಂಡೇ ಪ್ರಯಾಣ ಬೆಳೆಸುತ್ತಾರೆ. ಹಲವಾರು ವರ್ಷಗಳಿಂದ ಕಚ್ಚಾ ರಸ್ತೆಯಲ್ಲಿಯೇ ಕಷ್ಟಪಟ್ಟು ಹಾಗೋ ಹೀಗೋ ತಮ್ಮ ಕಷ್ಟದ ದಿನಗಳನ್ನ ದೂಡಿಕೊಂಡು ಬಂದಿದ್ದಾರೆ. ಇನ್ಮುಂದೆಯಾದರೂ ಈ ತೋಟದ ವಿದ್ಯಾರ್ಥಿಗಳಿಗೆ ಒಳ್ಳೆಯ ರಸ್ತೆ ಸಂಪರ್ಕ ಸಿಗುತ್ತದೆ ಎಂದರೆ ಅದು ಸಾಧ್ಯವಾಗದೆ ಹೋಗಿದೆ. ಇದರಿಂದ ಇಲ್ಲಿನ ವಿದ್ಯಾರ್ಥಿಗಳು ಕಾಮಗಾರಿ ನಡೆಸುತ್ತಿರುವ ಗುತ್ತಿಗೆದಾರರಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ. ಸುಮಾರು ವರ್ಷಗಳ ಬಳಿಕ ಈ ತೋಟದ ಭಾಗಕ್ಕೆ ಲೋಕೋಪಯೋಗಿ ಇಲಾಖೆಯಿಂದ ಮಂಜೂರಾಗಿರುವ ರಸ್ತೆ ಕಾಮಗಾರಿಯು ಕಳಪೆ ಗುಣಮಟ್ಟದಿಂದ ನಡೆಯುತ್ತಿದೆ. ಮೊದಲನೆಯದಾಗಿ ಡೋಸಿಂಗ್ ಮಾಡಿಲ್ಲ, ಕೆಂಪು ಜಾಜು ಸರಿಯಾಗಿ ಹಾಕಿಲ್ಲ, ಕಡಿ ಹಾಕಿ ನೀರನ್ನ ಸಿಂಪಡಿಸಿ ರೂಢ್ ಆಡಿಸಿಲ್ಲ. ಇಂತಹ ರಸ್ತೆಯ ಮೇಲೆ ಇವಾಗ ಸಣ್ಣ ಕಡಿ ಹಾಕಿದ್ದಾರೆ. ಇನ್ನು ಇಂತಹ ಕಳಪೆ ಗುಣಮಟ್ಟದ ಕಾಮಗಾರಿಯ ರಸ್ತೆಗೆ ಡಾಂಬರೀಕರಣ ಮಾಡಿ ಕೈ ತೊಳೆದುಕೊಳ್ಳುವ ತರಾತುರಿಯಲ್ಲಿರುವ ಗುತ್ತಿಗೆದಾರನಿಗೆ ನಾವು ಎಷ್ಟೇ ಬಾರಿ ಹೇಳಿದ್ರು ನಮ್ಮ ಮಾತಿಗೆ ಆತ ಕ್ಯಾರೆ ಎನ್ನುತ್ತಿಲ್ಲ. ಸಂಬಂಧಪಟ್ಟ ಇಲಾಖೆಯ ಮೇಲಧಿಕಾರಿಗಳು ಕೂಡಲೇ ಈ ಕಾಮಗಾರಿಯ ಬಗ್ಗೆ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸುತ್ತೇವೆ ಎಂದು ಸ್ಥಳೀಯರಾದ ರಾಜಶೇಖರ್ ಜಾಗನೂರ್, ಗೋಪಾಲ್ ಜಾಗನೂರ್ ಆರೋಪಿಸಿದ್ದಾರೆ. ನಾವು ಹಲವಾರು ವರ್ಷಗಳಿಂದ ನಮ್ಮ ತೋಟದಿಂದ ಶಾಲಾ ಕಾಲೇಜುಗಳಿಗೆ ಸುಮಾರು 8 ಕಿಲೋಮೀಟರ್ ವರೆಗೆ ಪ್ರತಿನಿತ್ಯ ಕಚ್ಚಾ ರಸ್ತೆಯಲ್ಲಿ ಸೈಕಲ್ ಮೇಲೆ ಹೋಗೋ ನಮಗೆ ತುಂಬಾ ತೊಂದರೆಯಾಗುತ್ತಿತ್ತು. ಇವಾಗ ರಸ್ತೆ ಮಂಜೂರಾಗಿರುವುದರಿಂದ ಒಳ್ಳೆಯ ರಸ್ತೆ ನಿರ್ಮಾಣವಾಗುತ್ತದೆ ಎಂಬ ನಿರೀಕ್ಷೆಯಲ್ಲಿ ಇದ್ದೆವು. ಆದರೆ ಈಗ ನಡೆಯುತ್ತಿರುವ ರಸ್ತೆ ಕಾಮಗಾರಿ ಕಳಪೆ ಮಟ್ಟದಿಂದ ನಿರ್ಮಾಣವಾಗುತ್ತಿರುವುದನ್ನು ನೋಡಿ ನಮಗೆ ಬಹಳ ಬೇಜಾರಾಗುತ್ತಿದೆ ಎಂದು ಸ್ಥಳೀಯ ಕಾಲೇಜು ವಿದ್ಯಾರ್ಥಿ ಆಕಾಶ್ ಮಾಳಿಗೆನ್ನವರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಬಸವರಾಜ್ ಹೊಸಪೇಟೆ, ಮಂಜುನಾಥ್ ಮಚ್ಚಣ್ಣವರ್, ವಸಂತ ಜಾಗನೂರ್, ದುರ್ಗಪ್ಪ ಮಚ್ಚಣ್ಣವರ್, ರಾಹುಲ್ ಹುಲ್ಲೆನ್ನವರ್, ಸಂಜು ಹುಲ್ಲೆನ್ನವರ್ ಉಪಸ್ಥಿತರಿದ್ದರು. ನಿನ್ನ ಹೆಸರೇನಪ್ಪಿ? ನನ್ನ ಹೆಸರು ಆಕಾಶ್ ಮಳಗೇನರ್ ಅಂತರಿ. ಸೆಕೆಂಡ್ ಪಿ ಸಿ ಸೈನ್ಸ್ ಈ ಕಾಲೇಜ್. ಈ ರೋಡ್ ಮೊದಲು ಹೆಂಗಿತ್ತು? ಈಗ ಪೂರ್ತಿ ಕಷ್ಟ ಆಗಿತ್ರಿ. ಈಗ ಗೌರ್ಮೆಂಟ್ ಇಂದ ಬಂದಂತ ರೋಡ್ ಹಾಕ್ಸಿದಾರೆ. ಅದೇನು ಸರಿಯಾಗಿ ಅವ್ರೇನು ಕೆಲಸ ಮಾಡ್ತಿಲ್ರಿ. ಮೊನ್ನೆ ನಮ್ಮ ರಿಲೇಷನ್ ಎಲ್ಲರೂ ಕೂಡ ಮಾತಾಡಿ ಅವ್ರೇನು ಮಾಡ್ತಾನೆ ಅಷ್ಟು ಅಂದಿರಿ. ಮತ್ತೇನು ಹೆಚ್ಚಾಗಿ ಅವ್ರೇನು ಅವ್ರ ಕಡಿಮೆ ಮೇಲೆ ಡಿಪೆಂಡ್ ಮಾಡತ್ತಿಲ್ರಿ. ಮತ್ತು ಎಲ್ಲ ಕಡಿಮೆ ಮಾಡ್ತೈತಿ. ಅಲ್ಲ, ಎಷ್ಟು ಕಿಲೋಮೀಟರ್ ಹೋಗಿರಿ ನೀವು ಕಾಲೇಜ್ಗೆ ಇಲ್ಲಿಂದ? ನಾವು ಇಲ್ಲಿಂದ 7 ಕಿಲೋಮೀಟರ್ ಐತಿ ನಮ್ದು. 7 ಕಿಲೋಮೀಟರ್ ಎಲ್ಲ ಕಚ್ಚಾನೆ ಇತ್ತು. ಕಚ್ಚಾ ಅಷ್ಟೇ 3 ಕಿಲೋಮೀಟರ್ ಸ್ಟಾರ್ಟ್ ಮಾಡಿದಾರೆ. ಎಷ್ಟು ವರ್ಷದಿಂದ ಇದ ರೋಡ್ಲಿ ಹೋಗಿದ್ರಿ ನೀವು? ಇವ್ರಿ ನಮ್ಮ ನಾವು ಸಣ್ಣಾಗಿರ್ತಂದ್ರಿ ಇನ್ನ ಅದು ಹಂಗ ಐತಿ ರೋಡ್. ಏನು ಬಂದಾಗಿಲ್ರಿ. ಈಗ ಮನೆ ಸ್ಟಾರ್ಟ್ ಮಾಡಿದಾರೆ. ಅದು ಎಲ್ಲ ಕರೆಕ್ಟಾಗಿ ಮಾಡುವಾರಿ. ಮಳೆ ಟೈಮ್ನಾಗ ಅಲ್ಲೂ ನೀರು ಚಲ್ತ ಮುಟ್ಟಿದ್ರಿ. ಕಡಿನೂ ಚಲ್ತ ಬಂದಿರಿ. ಅವ್ರೇನು ಡಾಂಬರಿಕೇನು ಕರೆಕ್ಟ್ ಮಾಡುವಾರಿ. ಏನ್ರಿ? ರಾಜಶೇಖರ್ ಜಾಗನೂರ್. ಏನು ಸಮಸ್ಯೆ ಐತ್ರಿ ಇಲ್ಲಿ? ಇದು ಜೇಲ್ ಮಿಷನ್ ರೋಡ್ ಸ್ಯಾಂಕ್ಷನ್ ಆಗೈತ್ರಿ. ಇದು ದಾಸರ ತೋಟದಿಂದ ಹರನಕೊಡಿಯವರೆಗೆ ಇದು ಹಿಡಿದಂಥ ಕಾಂಟ್ರಾಕ್ಟ್ರ್ ಸರಿಯಾಗಿ ಅದನ್ನು ಡೋಸಿಂಗ್ ಮಾಡಿಲ್ರಿ. ಮೊದಲನೇದ್ರಿ ಫಸ್ಟ್ ಹಂತ ರೀ. ಆಮೇಲೆ ಕೆಂಪು ಮಣ್ಣು ಒಗ್ದಾರ್ರಿ, ಸರಿಯಾಗಿ ಒಗ್ದಿಲ್ರಿ. ಅದನ್ನು ತುಳು ಒಗ್ದಾರ್ರಿ. ಅದ್ರ ಮೇಲೆ ಕಡಿನೂ ಹಾಕ್ಯಾರ್ರಿ. ಕಡಿ ಹಾಕಿ ನೀರು ಹೊಡೆದ ರೂಳು ಆಡ್ಸಿಲ್ರಿ ಅವರು. ರೂಳು ಆಡ್ಸ್ಲಾರ್ದ ಹಂಗೆ ಅದ್ರ ಮೇಲೆ ಸಣ್ಣ ಪುಡಿ ಕಡಿ ಒಗ್ದಾರ್ರಿ. ಇದ್ರ ಮೇಲೆ ಫೈನಲ್ ಡಾಂಬರೀಕರಣ ಮಾಡೋ ಕಾಣ್ತಾರ್ರಿ. ಟೋಟಲ್ ಹೇಳ್ಬೇಕಾದ್ರೆ ರೋಡ್ ಒಟ್ಟು ಸರಿಯಾಗಿಲ್ರಿ. ಅದು ಕಡಿ ಎಲ್ಲ ಎಳ ಐತ್ರಿ. ಒಮ್ಮೆ ನೀರು ಹೊಡೆದಿಲ್ಲ ಸರಿಯಾಗಿ. ಅದನ್ನ ಡೋಸಿಂಗ್ ಮಾಡಿಲ್ಲ, ರೂಳ ಆಡಿಸಿಲ್ಲ. ಬಟ್ ಕಳಪೆ ಕಾಮಗಾರಿ ಆಗೈತ್ರಿ. ಟೋಟಲ್ ಎಷ್ಟು ಕಿಲೋಮೀಟರ್ ಐತ್ರಿ ಇದು? 3 ಕಿಲೋಮೀಟರ್ ಐತ್ರಿ. ಅಂದಾಜು ವೆಚ್ಚ ಅದು ಎಷ್ಟು ಗೊತ್ತೈತ್ರಿ? ನಾವು ಮೊನ್ನೆ ಒಂದ್ಸಲ ಕಾಂಟ್ರಾಕ್ಟರ್ ವಾರ್ನಿಂಗ್ ಮಾಡಿದ್ವಿ ನಾವು. ನೋಡಪ್ಪ, ನೀವು ಹೊಳ್ಳಿ ಒಂದು ಸ್ವತಂತ್ರ ಸಿಕ್ಕ ನಮ್ಗೆ 75 ವರ್ಷ ಆಗೈತಿ. ಸಿಕ್ಕ ಮೇಲೆ ಈಗ ಒಂದ್ಸಲ ನಮಗೆ ಒಂದು ಸಲ ರೋಡ್ ಆಗೈತಿ 75 ವರ್ಷನಾಗ. ಈಗ ಮತ್ತೊಂದು ರೋಡ್ ಆಗೈತಿ. ಅದನ್ನು ಸರಿಯಾಗಿ ಮಾಡ್ಬೇಕು ನೀ. ಮತ್ತು ನಿಮ್ಮ ಹೆಸರು ಶಾಶ್ವತ ಉಳಿಯೈತಿ, ಹಂಗೇನು ಮಾಡಬೇಡ ಇಲ್ಲ ಅಂತ ನಾವೇನಂದ್ರಿ. ಇಲ್ಲ ಮಾಡ್ತೀವಿ ರೀ ಹಂಗೆ ಹೇಳಿದ್ರಿ. 91 ಲಕ್ಷ ರೂಪಾಯಿನೂ ಎಸ್ಟಿಮೇಟ್ ಐತೆ ಅಂತ ಹೇಳಿದ್ರು. ಜೇಲ್ ಬಿಸಿಯಿಂದ 91 ಲಕ್ಷ ರೂಪಾಯಿ ಎಸ್ಟಿಮೇಟ್ ಐತಿ ಅಂತ. ಈಗ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಇದು ಕಾಮಗಾರಿ ಮತ್ತು ಆಗ್ಬೇಕಿತ್ತು. ಈ ಕಾಮಗಾರಿ ಹೇಳ್ಬೇಕಂದ್ರೆ ಟೋಟಲ್ ಕಳಪೆ ಮಟ್ಟದ ಕಾಮಗಾರಿ ಆಗೈತ್ರಿ. ಇದ್ರಾಗ ಕಡಿ ಒಂದು ತೆಗದ್ರೆ ರೀ, ಅಲ್ಲಿ ನಾವು ಹಾಕಿದಂಥ ಒಂದು ಕಡಿ ಕಲ್ಲು ತೆಗೆದ್ರೆ ತೆಳಗೆಲ್ಲ ಮಣ್ಣು ಐತ್ರಿ. ಇದ್ರ ಮೇಲೆ ಡಾಂಬರೀಕರಣ ಹಾಕಿದ್ರೆ ರೋಡ್ ಅಂತೂ ಒಂದು 5-6 ತಿಂಗಳು ಹೋಗೋದಿಲ್ಲ ರೀ. ಇಂಥ ರಸ್ತೆ ನಮಗೆ ಬೇಡ್ರಿ. ಆಗೈತಿ. ಒಮ್ಮೆ ಆಗ್ಬೇಕ್ರಿ. ಈ ಮೊದಲ ಇದನ್ನು ಬಂದ್ ಆಗ್ಬೇಕ್ರಿ. ಈಗ ಯಾವ ಕಾಂಟ್ರಾಕ್ಟರ್ ಟೆಂಡರ್ ಹಿಡ್ದಲ್ಲ
ಆ ಕೆಲಸ ಬಂದ್ ಆಗ್ಬೇಕು. ಮೇಲಿನ ಅಧಿಕಾರಿಗಳು ಬಂದು ಅದನ್ನು ಪರಿಶೀಲನೆ ಮಾಡಬೇಕು ಮತ್ತು ಒಳ್ಳೆ ಕಾಮಗಾರಿಯನ್ನು ಮಾಡಬೇಕು. ಈ ಕಳಪೆ ಕಾಮಗಾರಿಯನ್ನು ನಾವು ಖಂಡಿಸ್ತೀವಿ. ನಿಮ್ಮ ಹೆಸರೇನು ರೀ? ಗೋಪಾಲ್. ಏನು ರೀ ರಸ್ತೆ ಕಾಮಗಾರಿ ಇದು ಸರಿ ಆಗೈತೆ ರೀ? ಕಡಿ ಸರಿಯಾಗಿ ಹಾಕಿಲ್ಲ ರೀ. ಕಡಿ ಕ್ಯೂರಿಂಗ ನೀರದು ಏನು ಹೊಡೆದಿಲ್ಲ ರೀ. ಮೆಟ್ಲಿಂಗ್ ಅದು ಮಾಡ್ಯಾರಂತ ಸರಿ ಮಾಡಿಲ್ಲ ರೀ. ಅದನ್ನ ಏನು ಮಾಡಿಲ್ಲ ಒಟ್ಟು ಕೆಲಸನೂ ಸರಿಯಾಗಿಲ್ಲ. ಸರಿಯಾಗಿಲ್ಲ ರೀ ಕೆಲಸ. ಎಲ್ಲಿಂದ ಹಿಡಿದು ಎಲ್ಲಿ ತನಕ ಆಗ್ತಿರಿ ರೋಡು? ಇದು ನಮ್ಮ ದಸರಾ ತೋಟ ಹಿಡ್ಕೊಂಡ್ರಿ ಹಾರ್ನ ಕೊಡಿ ಸಲಿತನ. ಹಾಂ ಎಲ್ಲ ಹಿಂಗಾಗೈತಿ. ಹಾಂ ಕಳಪೆ ಮಟ್ಟದಾಗೈತಿ. ಕಳಪೆ ಮಟ್ಟದ. ಇದ್ರ ಬಗ್ಗೆ ಇವು ಗುತ್ತಿಗೆದಾರರಿಗೆ ಏನಾದ್ರು ಹೇಳಿರು? ಹೇಳ್ಯಾರ ಮನ್ರಿ. ನಮ್ಮ ರಾಜಕಾರಿ ಇದ್ದಾಗ ಹೇಳಿ ಭೇಟಿಯಾಗಿ ಹೇಳ್ಯಾರ್ರಿ. ಇಲ್ರಿ ಏನ್ರ ತಪ್ಪು ಹೇಳ್ರಿ ಸರಿ ಮಾಡ್ತೈತಿ ಹೇಳ್ಯಾರ. ಆದ್ರೆ ಮಾಡಿದ್ದೆಲ್ಲ ಒಟ್ಟು ಸುಮಾರು ಆಗೈತಿ. ಕಳಪೆ ಕಾಮಗಾರಿ. ತಮ್ಮ ಹೆಸರು ರೀ? ಗೋಪಾಲ್ ಜಾಗನೂರ್. ಚಿದಾನಂದ್ ಐಹೊಳೆ, ಸತ್ಯಂ ನ್ಯೂಸ್, ರಾಯಬಾಗ್. ಇವೆಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ, ನಮ್ಮ ನಡೆ ಸತ್ಯದ ಕಡೆ.